ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಜಯನಗರ್ಗೆ ಶಾಪಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನಾನು ನಮ್ಮಮ್ಮ ನನ್ನ ತಂಗಿ. ಸೊ ಇವಾಗ ಹೊರಡ್ತಾ ಇದ್ದೀವಿ. ಜಯನಗರ್ಗೆ ಹೊರಡೋದಕ್ಕೋಸ್ಕರ ನಾವು ಮಾಗಡಿ ರೋಡ್ ಮೆಟ್ರೋಗೆ ಹೋದ್ವಿ. ನಾನು ವಾಯ್ಸ್ ಓವರ್ ಕೊಡ್ತಾ ಇರೋದಕ್ಕೆ ಮೇನ್ ರೀಸನ್ ಏನಂದರೆ ತುಂಬ ನಾಯ್ಸ್ ಇತ್ತು, ಅದಕ್ಕೋಸ್ಕರ ವಾಯ್ಸ್ ಓವರ್ ಕೊಡ್ತಿದ್ದೀನಿ. ಬಟ್ ಒಂದೊಂದು ಕ್ಲಿಪ್ಪಿಂಗಲ್ಲಿ ವಾಯ್ಸ್ ಇದೆ, ಸೊ ದಟ್ ನಿಮಗೆ ಪ್ರೈಸ್ ಮತ್ತು ಎಲ್ಲಿ ತೊಗೊಂಡ್ವಿ ಅಂತ ಗೊತ್ತಾಗುತ್ತೆ ಅಂತ. ಇಲ್ಲಿರೋ ಸ್ಲಿಪ್ಪರ್ಸ್ ಎಲ್ಲ 250 ರುಪೀಸ್. ನಾವು ಯಾವುದು ತೊಗೊಂಡಿಲ್ಲ. ಈ ನೆಕ್ ಪೀಸಸ್ ಎಲ್ಲ 150 ರುಪೀಸ್. ನಾನು ಲಾಸ್ಟಲ್ಲಿ ತೊಗೊತೀನಿ, ನಿಮಗೆ ಗೊತ್ತಾಗುತ್ತೆ. ಸೊ ಲಾಸ್ಟ್ ತನಕ ವೀಡಿಯೋ ನೋಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಫುಲ್ ವೀಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ದಟ್ ನಿಮಗೆ ಗೊತ್ತಾಗುತ್ತೆ ನಾನು ಏನೇನು ಪರ್ಚೇಸ್ ಮಾಡಿದೆ ಅಂತ. ಒಂದೊಂದು ತೋರಿಸಿಲ್ಲ ನಾನು ಏನೇನು ತೊಗೊಂಡೆ ಅನ್ನೋದೆಲ್ಲ ಇದರಲ್ಲಿ ಕಂಪ್ಲೀಟಾಗಿ ಗೊತ್ತಾಗಲ್ಲ. ಸೊ ಲಾಸ್ಟಲ್ಲಿ ನಾನು ಏನೇನು ತೊಗೊಂಡೆ ಎಲ್ಲ ತೋರಿಸಿದ್ವಿ. ಅದೆಷ್ಟು ಕೇಳೋ? ಈ ಥರದ್ರಲ್ಲಿ ಬೇರೆ ಕಲರ್ ಬೇಕು. ಚೆನ್ನಾಗೈತೆ ಇದು ಪ್ಯಾಟರ್ನು. ಇಲ್ಲಿ ತೆಗ್ದಿದ್ದೀನಲ್ವ, ಅದು ಬೇಡ. ಇದು ಒಂದು ತೊಗೊಂಡಿದ್ದೀನಿ. ಎಷ್ಟಿದು? 500. ಎಷ್ಟು ದೊಡ್ಡದಿದು? ಓಪನ್ ಮಾಡು. ತುಂಬ ದೊಡ್ಡದು. ಇಲ್ಲಿರೋದೆಲ್ಲ ಶಾರ್ಟ್ ಕುರ್ತಾ ಟಾಪ್ಸ್. ಇದೆಲ್ಲ 250 ರುಪೀಸ್. ಆಲ್ಮೋಸ್ಟ್ ಜಾಸ್ತಿ ನಮಗೆ ಸಿಕ್ಕಿದ್ದೆ ಶಾರ್ಟ್ ಕುರ್ತಾಸ್. ಅದು ಬಿಟ್ಟರೆ 2 ಪೀಸ್ ಸೆಟ್, 3 ಪೀಸ್ ಸೆಟ್ ಇತ್ತು. ಅದೆಲ್ಲ 550, 650, 750, 950 ತನಕ ಇತ್ತು. ಇದು 950 ರುಪೀಸ್ ಇತ್ತು. ನಮ್ಗೆ ಇಷ್ಟ ಆಗ್ತಿದ್ದೆಲ್ಲ ತುಂಬ ಜಾಸ್ತಿ ಪ್ರೈಸ್ ಇರ್ತಿತ್ತು. ಸೊ ನಮ್ಗೆ ಯಾವ್ದು ಇಷ್ಟ ಆಗ್ತಿತ್ತು ಮತ್ತು ನಮ್ಗೆ ಬೇಕಿರೋ ಸೈಜ್ ಯಾವ್ದು ಸಿಗ್ತಿತ್ತು ಅದನ್ನು ತಗೋತಿದ್ವಿ. 550. ಇದು ಚೆನ್ನಾಗೈತೆ. ಇದು ಇದು ಚೆನ್ನಾಗೈತೆ. ಎಷ್ಟಿದೆ ಅಂತ? 750. ಎಷ್ಟು ಕೇಳು? ಎಷ್ಟಿದೆ ಅಂಕಲ್? ತುಂಬ ಎಲ್ಲ ಕ್ಯೂಟ್ ಕ್ಯೂಟ್ ಇದೆ. ಇದು 125. ಬ್ಲ್ಯಾಕ್ ತೊಗೊಳ್ಳೋದು, ಇದು ಆರೆಂಜ್ ತೊಗೊಳ್ಳೋದು ಗೊತ್ತಾಗ್ತದೆ. ಶಾಪಿಂಗ್ ಮುಗಿಸಿ ಜಯನಗರ ಮೆಟ್ರೋ ಸ್ಟೇಷನ್ಗೆ ಬಂದ್ವಿ. ಮೆಟ್ರೋ ಸ್ಟೇಷನ್ನಿಂದ ನಾವು ಇಳಿದು ತಿರ್ಗಾ ಅಲ್ಲಿಂದ ಆಟೋಲ್ಲಿ ಹೋಗಬೇಕು, ಇಲ್ಲ ಬಸ್ಸಲ್ಲಿ ಹೋಗ್ಬೋದು. ಬಟ್ ನಮಗೆ ಬ್ಯಾಗು ತುಂಬ ತೂಕ ಇತ್ತು. ಸೊ ಬಸ್ಸಲ್ಲಿ ಹೋಗೋಕ್ಕಾಗಲ್ಲ, ಆಟೋಲ್ಲಿ ಹೋಗೋಣ ಅಂತ ಹೊರಟ್ವಿ.
ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಹೋಗೋ ಅಷ್ಟರಲ್ಲಿ ಕತ್ಲೆ ಆಗ್ಬಿಟ್ಟಿದೆ. ಒಂದು ಬ್ಯಾಗ್ ಶಾಪಿಂಗ್ ಮಾಡಿದ್ದೀವಿ. ನಾನು ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಏನು ಶಾಪಿಂಗ್ ಮಾಡಿದ್ದೀವಿ. ಒಂದು ಬ್ಯಾಗ್ ಫುಲ್ ಶಾಪ್ ಮಾಡಿದ್ದೀವಿ. ಇಲ್ಲಿ ತೋರಿಸ್ತೀನಿ ಏನೇನು ತೊಗೊಂಡ್ವಿ ಅಂತ. ಎಲ್ಲ ಸೇರಿಸಿ ಎಷ್ಟಾಯಿತು ಅಂತ ಗೊತ್ತಿಲ್ಲ, ಬಟ್ ತೋರಿಸಿ. ಫಸ್ಟು ಜೀನ್ಸ್ ಪ್ಯಾಂಟ್ ತೊಗೊಂಡೆ. ಅವರು 550 ಹೇಳಿದ್ರು, 100 ಕೊಟ್ಟೆ ಜೀನ್ಸ್. ಮತ್ತು ಸಾಕ್ಸ್, ಕಾಲೇಜಿಗೆ ಬೇಕಾಗುತ್ತೆ ಅಂತ ಸಾಕ್ಸ್ ತೊಗೊಂಡೆ. ಇದು ಒಂದು ಕುರ್ತಾ ಟಾಪ್ ತೊಗೊಂಡೆ. ದಿಸ್ ವಾಸ್ ಅರೌಂಡ್ 300. ತುಂಬ ತಿಕ್ಕಾಗಿತ್ತು. ಇದೆಲ್ಲ ಶಾರ್ಟ್ ಕುರ್ತಾಸ್. ಎಲ್ಲ ಅರೌಂಡ್ 250 ರುಪೀಸ್ ಇತ್ತು. ಇದು ಕಾಲೇಜ್ ವೇರ್ಗೆ ಚೆನ್ನಾಗಿರುತ್ತೆ ಅಂತ ನಾನು ನನ್ನ ತಂಗಿ ಇಬ್ಬರು ಸೇರಿ ತೊಗೊಂಡಿರೋದು. ಆಮೇಲೆ ಯಾರಿಗೆ ಯಾವ್ದು ಬೇಕು ಅಂತ ಚೆಕ್ ಮಾಡ್ಕೊತೀವಿ. ಆ್ಯಂಡ್ ಇದು ಒಂದು, ದಿಸ್ ಈಸ್ ಆಲ್ಸೋ ಅರೌಂಡ್ 250 ರುಪೀಸ್. ಇದೆಲ್ಲ ಶಾರ್ಟ್ ಟಾಪ್ಸ್ ಎಲ್ಲ 250 ರುಪೀಸ್ ಇತ್ತು. ಇದು ಚೆನ್ನಾಗಿತ್ತು, ಬಟ್ ಇದು ಎಕ್ಸೆಲಲ್ಲಿ ಸಿಕ್ತು. ಎಕ್ಸೆಲಲ್ಲಿ ತೊಗೊಂಡಿದ್ವಿ. ಇದು ನೋಡಿ ಯೆಲ್ಲೋ ಕಲರ್, ತುಂಬ ಕ್ಯೂಟಾಗಿತ್ತು ಅಂತ ತಗೊಂಡಿರೋದು. ದಿಸ್ ಆಫ್ ಎಮ್ ಸೈಜ್. ಇದು 250 ರುಪೀಸ್. ಲಾಂಗ್ ಕುರ್ತಾ ಒಂದು ತೊಗೊಂಡಿದ್ವಿ. ಅದೇ ಥರ ನಮ್ಮ ಅಮ್ಮಂಗೆ ಗೊತ್ತಿಲ್ದಿರ ಒಂದು ಶಾರ್ಟ್ ಕುರ್ತಾ ತೊಗೊಂಡ್ಬಿಟ್ಟಿದ್ದಾರೆ ನಾವು ಬೇರೆ ಕಡೆ ಏನೋ ತೊಗೊಳಕ್ಕೆ ಹೋದಾಗ. ದಿಸ್ ಈಸ್ ಆಫ್ ಎಮ್ ಸೈಜ್ ಆ್ಯಂಡ್ ದಿಸ್ ಈಸ್ ಆಲ್ಸೋ 250. ಇದು ಒಂದು ಹಾಗೆ ತುಂಬ ದೊಡ್ಡದು. ಇದು ನಮ್ಮ ಅಮ್ಮಂಗೆ ಅನಿಸುತ್ತೆ, ನಮ್ಗೆ ಹಾಕ್ಕೊಳಕ್ಕಾಗಲ್ಲ ಅದಕ್ಕೆ. ಆ್ಯಂಡ್ 2 ಲೆಗ್ಗಿನ್ಸ್ ತೊಗೊಂಡ್ವಿ, ನನಗೂ ನನ್ನ ತಂಗಿಗೂ. ಇದು ಎರಡು ಸೇರಿ 300. ಇನ್ನೊಂದು ಲೆಗ್ಗಿನ್ಸ್ ತೊಗೊಂಡಿರೋದು ಇದು ಮರೂನು. ಇದು ಇನ್ನೊಂದು ಟಾಪು ಕಾಲೇಜ್ ವೇರ್ಗೆ ಅಂತ ತೊಗೊಂಡಿದ್ದೀನಿ, ಎಸ್ ಸೈಜು. ನನಗೆ ತುಂಬ ಇಷ್ಟ ಆಯಿತು, ಅದಕ್ಕೆ ತೊಗೊಂಡೆ. ಮೆಟೀರಿಯಲು ತುಂಬ ಚೆನ್ನಾಗಿ ದಪ್ಪ ಇದೆ, ಸೊ ತುಂಬ ಇಷ್ಟ ಆಯಿತು, ತೊಗೊಂಡೆ. ಇದು ಒಂದು ಟಾಪು. ಇದು ನನಗಲ್ಲ, ನನಗೆ ಅಷ್ಟು ಇಷ್ಟ ಆಗಿಲ್ಲ. ಇದು ನನ್ನ ತಂಗಿಗೆ ಹಾಕ್ಕೊತೀನಿ. ಸೊ ಈ ಟಾಪ್ಸ್ ಎಲ್ಲ ಅರೌಂಡ್ 300 350, ಯಾವುದೆಷ್ಟು ಅಂತ ನೆನಪಿಲ್ಲ ನನಗೆ. ಬರೀ ಟಾಪ್ಸ್ ಎಲ್ಲ 300 or 350. ಆ್ಯಂಡ್ ಸೆಟ್ ಏನಿದೆ ಅದೆಲ್ಲ 650 ಅಲ್ಲ. ದಿಸ್ ಈಸ್ ಅರೌಂಡ್ 650 or 700 ಮೇ ಬಿ, ಗೊತ್ತಿಲ್ಲ. ಇದು ನಮ್ಮ ಅಮ್ಮಗೋಸ್ಕರ ಅಂತ ತೊಗೊಂಡಿರೋದು. ನೋಡಿ, ತುಂಬ ಎತ್ನಿಕ್ ಕ್ಲಾಸಿಯಾಗಿ ಕಾಣಿಸುತ್ತೆ ಯಾವುದಾದ್ರು ಫಂಕ್ಷನ್ಗೆ ಹಾಕ್ಕೊಂಡ್ರೆ. ಜಯನಗರಲ್ಲಿ ಬಟ್ಟೆ ಕಲೆಕ್ಷನ್ ತುಂಬ ಚೆನ್ನಾಗಿ. ಇದು ಸೆಟ್, ಇದು ಪ್ಯಾಂಟ್ ಆ್ಯಂಡ್ ಟಾಪ್ ಮಾತ್ರ, 2 ಪೀಸ್ ಸೆಟ್. ಪ್ಯಾಂಟ್ ಈಸ್ ಆಲ್ಸೋ ವೆರಿ ನೈಸ್. ಮೆಟೀರಿಯಲ್ ಈಸ್ ಗುಡ್, ಮೆಟೀರಿಯಲ್ಸ್ ತುಂಬ ಚೆನ್ನಾಗಿದೆ. ಇದು ಒಂದು ಸುಮ್ಮನೆ ಪ್ಯಾಂಟ್ ತೊಗೊಂಡಿರೋದು. ಇದು ಕುರ್ತಾಸ್ಗೆ ಹಾಕೋಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ದಿಸ್ ಈಸ್ ಅರೌಂಡ್ 300 ರುಪೀಸ್, ಐ ಥಿಂಕ್ ಸೊ, ನೆನಪಿಲ್ಲ. ಇದು 300 ಅನ್ಕೊತೀನಿ. ದಿಸ್ ಈಸ್ ಆಫ್ ಎಮ್ ಸೈಜ್. ಇದು ಒಂದು ಸೆಟ್, 2 ಪೀಸ್ ಸೆಟ್. ಇದೂ 650. ಇದು ಮೆಟೀರಿಯಲ್ ಸ್ವಲ್ಪ ಸಾಫ್ಟಾಗಿತ್ತು. ಈ ಥರದ್ದೊಂದು ನನ್ನ ಹತ್ರ ಇರಲಿಲ್ಲ, ಸೊ ಇರಲಿ ಅಂತ ತಗೊಂಡೆ. ತುಂಬ ದೊಡ್ಡದಾಯಿತು, ಬಟ್ ಸೈಜ್ ನನಗೆ ಸಿಕ್ಕಿಲ್ಲ, ಸೊ ಇದು ತೊಗೊಂಡಿದ್ದೀನಿ ಟಕ್ ಮಾಡಿ ಲೆಟ್ ಮೀ ಯೂಸ್ ಅಂತ. ದಿಸ್ ಇಸ್ ಟಾಪ್ ಆ್ಯಂಡ್ ದಿಸ್ ಇಸ್ ಪ್ಯಾಂಟ್. ಪ್ಯಾಂಟ್ ಇಷ್ಟ ಆಯಿತು, ಎಲಾಸ್ಟಿಕ್ ಇದೆ, ಸೊ ಇದು ಇಷ್ಟ ಆಯಿತು, ಇದಕ್ಕೆ ತೊಗೊಂಡೆ. ಇದು 650 ರುಪೀಸ್. ಇದು ಅಮ್ಮಗೋಸ್ಕರ ತೊಗೊಂಡಿರೋದು. ಇದು 2 ಪೀಸ್ ಸೆಟ್, ಟಾಪ್ ಆ್ಯಂಡ್ ಪ್ಯಾಂಟ್. ಇದಕ್ಕೂ ಎಲಾಸ್ಟಿಕ್ ಇದೆ. ಎಸ್ ಸೈಜ್ ಇದೆ ಇದು, ಬಟ್ ಆದರೂ ದೊಡ್ಡದಾಗಿ ಕಾಣಿಸ್ತಾ ಇದೆ. ನೋಡೋಣ, ಸೊ ಇದು ಟಕ್ ಮಾಡಿಸ್ಬೇಕು.
ಆ್ಯಂಡ್ ಅದು 350 ಆರ್ 400 ನೆನಪಿಲ್ಲ. ಅಗೇನ್ ಶಾರ್ಟ್ ಕುರ್ತಾಸ್. ದಿಸ್ ಈಸ್ ಎಕ್ಸೆಲ್. ಇದು ನಮ್ಮಮ್ಮಗೆ ಎಲ್ಲ ಶಾರ್ಟ್ ಕುರ್ತಾಸ್ ಎಲ್ಲ 300 250, ಲಾಂಗ್ ಎಲ್ಲ 3 ಆರ್ 350. ಆ್ಯಂಡ್ ಇದೊಂದು ಶಾರ್ಟ್ ಕುರ್ತಾ. ಇದು ಸೈಜ್ ಎಕ್ಸೆಸ್ ಇದ್ರೂ ಇದಿಷ್ಟು ದೊಡ್ಡದಿದೆ. ಆ್ಯಂಡ್ ಇದು ಒಂದು ಶಾರ್ಟ್ ಕುರ್ತಾ. ದಿಸ್ ಈಸ್ ಆಲ್ಸೋ ಎಸ್ ಸೈಜ್. ಮೆಟೀರಿಯಲ್ ಚೆನ್ನಾಗಿದೆ, ಎಲ್ಲ ದಪ್ಪ ಮೆಟೀರಿಯಲ್, ಸೊ ಅದಕ್ಕೆ ತೊಗೊಂಡಿದ್ದು. ಆ್ಯಂಡ್ ಒನ್ ಮೋರ್ ಶಾರ್ಟ್ ಕುರ್ತಾ. ಇದು ಎಮ್ ಸೈಜು. ಎಲ್ಲ ಸೈಜಲ್ಲೂ ಒಂದೊಂದು ತೊಗೊಂಡಿದ್ದೀವಿ. ಇದೆಲ್ಲ ಶಾರ್ಟ್ ಕುರ್ತಾಸ್ ಎಲ್ಲ ಜಾಸ್ತಿ ತಂದಿರೋದು ನಮ್ಮ ಅಮ್ಮನೇ. ನಾವೆಲ್ಲ 1-2 ತೊಗೊಂಡಿರ್ತೀವಿ. ನಮ್ಮಮ್ಮ ಇರಲಿ ಕಾಲೇಜ್ಗೆ ಅಂತ ಅಷ್ಟು ತೊಗೊಂಡಿದ್ದಾರೆ. ಆ್ಯಂಡ್ ಇದು ಒಂದು ಸೆಟ್ ಅಲ್ಲೇ ಆವಾಗಲೇ ನಾನು ತೊಗೊಂಡಿದ್ನಲ್ವಾ, ಸೇಮ್ ಅದೇ ಥರ ಒಂದು ಸೆಟ್ ನನ್ನ ತಂಗಿಗೆ ತೊಗೊಂಡಿರೋದು. ಇದು ಮೇ ಬಿ 700 ರುಪೀಸ್. ಇದು 2 ಪೀಸ್ ಸೆಟ್, ಪ್ಯಾಂಟ್ ಆ್ಯಂಡ್ ಟಾಪ್. ಇದು ತುಂಬ ಚೆನ್ನಾಗಿದೆ. ಎಸ್ ಇದು ಸೈಜು. ಅವಳಿಗೆ ಸೈಜ್ ಸಿಕ್ತು, ನನಗೆ ಸಿಕ್ಕಿಲ್ಲ. ಸೊ ಅದಕ್ಕೆ ಪರವಾಗಿಲ್ಲ, ದೊಡ್ಡದೇ ಇರಲಿ ಅಂತ ತೊಗೊಂಡಿದ್ದೀನಿ, ಟಕ್ ಮಾಡಿಸ್ಕೊಳ್ಳೋಣ ಅಂತ. ಇದಕ್ಕೂ ಸೇಮ್ ಎಲಾಸ್ಟಿಕ್ ಇದೆ. ಪಾಕೆಟ್ಸ್ ಇಲ್ಲ. ಆ್ಯಂಡ್ ಅವಳು ಒಂದು ಜೀನ್ಸ್ ತೊಗೊಂಡು, ಸೇಮ್ ಜೀನ್ಸ್. ನನ್ನ ತಂಗಿನೂ ಒಂದು ಜೀನ್ಸ್ ತೊಗೊಂಡಿದ್ದಾನೆ. ಇದು ಮಾಮ್ಸ್ ಫಿಟ್ ಜೀನ್ಸು. ನಾನು ತೊಗೊಂಡಿರೋದು ಬ್ಯಾಗಿ ಜೀನ್ಸ್. ಆಕ್ಸೆಸರೀಸ್ ಅಷ್ಟೇನು ತೊಗೊಂಡಿಲ್ಲ. ಇದು ಒಂದು ಚೈನ್ ಮಾತ್ರ ತೊಗೊಂಡೆ, ತುಂಬ ಚೆನ್ನಾಗಿತ್ತು ಅಂದ್ಬಿಟ್ಟು ಸ್ಯಾರಿಗೆ ಹಾಕ್ಕೊಳ್ಳೋಣ ಅಂತ. ಅರೌಂಡ್ 150 ರುಪೀಸು, ಸುಮ್ಮನೆ ಇರಲಿ ಅಂತ ತೊಗೊಂಡೆ. ಆ್ಯಂಡ್ ಇದು ಕ್ಲಿಪ್ಪು, ಇದಿಷ್ಟ ಆಯಿತು. ದಿಸ್ ಇಸ್ 45 ರುಪೀಸ್. ಆ್ಯಂಡ್ ಇದು 3 30 ರುಪೀಸ್. ಆ್ಯಂಡ್ ಈ ಸ್ಪೆಕ್ಸ್ ನಾನು ತೋರಿಸಿದ್ನಲ್ವ ಅಲ್ಲಿ ತೊಗೋಬೇಕಾದ್ರೆ, ಇದು ಅವರು 250 ಹೇಳಿದ್ರು, ನಾವು 200 ಕೊಡ್ತೀವಿ. ನಂಗೆ ಇಷ್ಟ ಆಯಿತು. ಇದಾಗಿತ್ತು ಜಯನಗರ್ ಶಾಪಿಂಗ್ ವ್ಲಾಗ್. ನಾನು ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್. ಬಾಯ್. ಅಂಟಿಲ್ ನೆಕ್ಸ್ಟ್ ವ್ಲಾಗ್.